ಕರ್ನಾಟಕದ ಸಮಸ್ತ ಕನ್ನಡಿಗರ ಪರವಾಗಿ ಈ ವಿಷಯವನ್ನು ಬಹಿರಂಗವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ರವರು ಬಹಿರಂಗ ಚರ್ಚೆ ಬಂದು ಎಲ್ಲರ ಎದುರುಗಡೆ ಮುಕ್ತವಾಗಿ ಅಂಕಿಅಂಶಗಳನ್ನ ಇಟ್ಟು ಕನ್ನಡಿಗರಿಗೆ ಅವರು ತಿಳಿಸಬೇಕಾದ ವಾಸ್ತವ ಏನು ತಿಳಿಸಬೇಕಾದ ಅನ್ನೋ ಜವಾಬ್ದಾರಿ ಇದೆ. ಅದನ್ನು ತಿಳ್ಕೋಬೇಕಾದ ಜವಾಬ್ದಾರಿ ಮತ್ತು ಅದು ಹಕ್ಕು ಕೂಡ ಕನ್ನಡಿಗರಿಗೂ ಇದೆ ಅನ್ನೋ ಕಾರಣಕ್ಕೆ ನಾವು ಕೃಷ್ಣ ಬೈರೇಗೌಡರು ಮತ್ತು ನಿರ್ಮಲಾ ಸೀತಾರಾಮನ್ ಇಬ್ಬರಿಗೂ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀವಿ. ಅದನ್ನು ಕೃಷ್ಣ ಬೈರೇಗೌಡರಿಗೂ ಕೂಡ ಮೇಲ್ ಮಾಡಿ ಈ ರೀತಿ ಕನ್ನಡಿಗರು ಬಯಸ್ತಾ ಇದ್ದಾರೆ, ತಾವು ಬಹಿರಂಗ ಚರ್ಚೆಗೆ ಬಂದು ಬಹಿರಂಗವಾಗಿ ವಿಷಯ ತಿಳಿಸಬೇಕು ಏನಿದೆ ವಾಸ್ತವ ಅಂತ ಕೇಳ್ಕೊಂಡ್ವಿ. ಅದೇ ರೀತಿ ನಿರ್ಮಲಾ ಸೀತಾರಾಮನ್ಗೂ ಕೂಡ ಅವರ ಅಫಿಷಿಯಲ್ ಮೇಲ್ ಮಾಡಿ ಈ ರೀತಿ ನೀವು ಬೇರೆ ವಿಷಯ ಹೇಳ್ತಾ ಇದ್ದೀರಾ, ಕರ್ನಾಟಕದ ರಾಜ್ಯ ಸರ್ಕಾರ ಇನ್ನೊಂದು ಥರ ಮಾತಾಡ್ತಾ ಇದೆ, ಹಾಗಾಗಿ ತಮಗೂ ಈ ಜವಾಬ್ದಾರಿ ಇದೆ ಅಂತ ಅವ್ರಿಗೂ ಕೂಡ ಮೇಲ್ ಮಾಡಿದ್ವಿ. ಆದರೆ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಮಾನ್ಯ ಸಚಿವರಾದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಏನಿದೆ ಎದುರುಗಡೆ ಬಹಿರಂಗ ಚರ್ಚೆಗೆ ಸಿದ್ಧರಾಗಿ ಬಂದಿದ್ದಾರೆ. ಆದರೆ ನಿರ್ಮಲಾ ಸೀತಾರಾಮನ್ರವರು ಬೆಂಗಳೂರಿಗೆ ಬಂದಿದ್ದಾರೆ, ಇವತ್ತು 3:30 ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಆದರೆ ಈ ಬಹಿರಂಗ ಚರ್ಚೆಗೆ ಇಲ್ಲಿಯ ತನಕ ಬಂದಿಲ್ಲ. ಅವರಿಗಾಗಿ ನಾವು ಕುರ್ಚಿಯನ್ನು ಕಾದಿರಿಸಿದ್ದೇವೆ. ಈಗಲೂ ಬರಲಿ ಎಂದು ಬಯಸುತ್ತೇವೆ, ಏಕೆಂದರೆ ಇದು ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ, ಕರ್ನಾಟಕದ ಅಭಿವೃದ್ಧಿಯ ಪ್ರಶ್ನೆ. ಹಾಗಾಗಿ ಈಗ ಕೃಷ್ಣ ಬೈರೇಗೌಡರ ಜೊತೆ ಬಂದಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಬರಲಿ ಅಂತ ಬಯಸ್ತೀವಿ, ಅವರಿಗೆ ಸ್ವಾಗತ ಕೋರ್ತೀವಿ, ಮತ್ತೆ ಕಾಯ್ತೀವಿ ಕಾರ್ಯಕ್ರಮ ಮುಗಿಯೋ ತನಕ. हाँ जी, हाँ जी, हाँ हाँ हाँ. अभी you're all asking me questions only on finances. I'm answering here, है ना? ये पहले सुन लो. Hear this first, okay? It's all right. I'm not in an argument at all. I fully heard you. I'm giving you answers for the media's questions. I'm answering everybody's questions.